ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇದಕ್ಕೆ ಸಂಬಂಧಪಟ್ಟಂತೆ ವಿಂಗ್ ಕಮಾಂಡರ್ ಅಪ್ಪಣ್ಣ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಈ ದುರಂತ ಗಮನಿಸ್ತಾ ಇದೀವಿ, ನಿಜಕ್ಕೂ ಕೂಡ ಒಂದ್ ರೀತಿ ಬೇಜಾರಿನ ಸಂಗತಿ. ಯಾಕಂದ್ರೆ ಅಪಾರವಾದಂತಹ ಜನಸಾಗರವನ್ನ ಹೊಂದಿದಂತಹ ಅಜಿತ್ ಅವರ ಸಾವು ನಿಜಕ್ಕೂ ಕೂಡ ದುರದೃಷ್ಟಕರ. ನೀವು ಗಮನಿಸಿದಂತೆ ಸರ್, ಈ ರೀತಿ ಪ್ರಕರಣಗಳು ಈ ಹಿಂದೆಯೂ ಆಗಿದ್ಯಾ? ಈ ಘಟನೆಗೆ ನಿಖರ ಕಾರಣ ಏನ್ ಅನ್ಸುತ್ತೆ? ನಿಮ್ಮ ಇವರು ರೆಪ್ರೆಸೆಂಟೇಟಿವ್ ನನ್ನ ಜೊತೆಗೆ ಮಾತಾಡಿದ್ರು. ಆಯ್ತಾ, ನಾವು 2 ದಿವಸದಿಂದ ಟಿವಿ ನೋಡ್ಲೇ ಇಲ್ಲ. ನಾವು ಬೆಳಿಗ್ಗೆ ನಾವು ಕೊಡಗಿನಲ್ಲಿ ಇರೋದು. ಆಯ್ತಾ, ಬಟ್ ಜನರಲ್ ಇನ್ಫಾರ್ಮೇಶನ್ ಯಾವ ಏರ್ಕ್ರಾಫ್ಟ್ ಏನಾದ್ರೆ ಕಾರಣ, ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲದ್ರೆ ಬರ್ಡ್ ಹಿಟ್ಟು ಏನಾದ್ರೂ ಇದ್ರೆ ಅವರು ಮೇ ಡೇ ಅಂತ ಹೇಳ್ತಾರೆ. ಆಯ್ತಾ, ಸೊ ಮೇ ಡೇ ಮತ್ತೆ ಏನ್ ಕಾರಣ ಅಂತ ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗೋದು. ಆಯ್ತಾ, ಅದು ಏನು ಕಾರಣ ಇದು ಫುಲ್ಲು ಗಿಬ್ರಿ ಎಲ್ಲ ಎಕ್ಸಾಮಿನ್ ಮಾಡಿ. ಸರ್, ಇಲ್ಲಿ ಇವರು ಪ್ರಯಾಣ ಮಾಡ್ತಾ ಇದ್ದಂಥದ್ದು ಲಿಯರ್ ಜೆಟ್ 45 ಚಾರ್ಟರ್ಡ್ ವಿಮಾನ. ಏನಮ್ಮ? ಇಲ್ಲಿ ಇವರು ಪ್ರಯಾಣಿಸ್ತಾ ಇದ್ದಂಥದ್ದು ಲಿಯರ್ ಜೆಟ್ 45 ಚಾರ್ಟರ್ಡ್ ವಿಮಾನ. ಆ ವಿಮಾನದಲ್ಲಿ ಪ್ರಯಾಣವನ್ನ ಮಾಡಿಸ್ತಾ ಇದ್ರು. ನಂತರ ಮೇಡೆ ಅಂತ ಘೋಷಣೆ ಕೂಡ ಮಾಡ್ತಾರೆ. ಸರ್, ಯಾವ ರೀತಿ ಎಮರ್ಜೆನ್ಸಿ ಸಂದರ್ಭದಲ್ಲಿ ಮೇಡೆ ಅಂತ ಹೇಳ್ತಾರೆ ಸರ್? ಮೇಡೆ ಇಂಟರ್ನ್ಯಾಷನಲ್ ಕಾಲ್ ಸೈನ್ for any information regarding a problem with the aircraft. ಗೊತ್ತಾಯ್ತಾ? ಪ್ರಾಬ್ಲಮ್ ಏನಾದ್ರೂ ಇದ್ರೆ ಬರ್ಡ್ ಹಿಟ್, ಟೆಕ್ನಿಕಲ್ ಪ್ರಾಬ್ಲಮ್ ಅವ್ರ ಎಂಜಿನ್ ಫೇಲಿಯರ್, ಮೇ ಡೇ ಅಂತ ಹೇಳ್ತಾರೆ. ಮತ್ತೆ ನನ್ಗೆ ರೆಸ್ಪಾಂಡ್ ಮಾಡಿ ನಿಯರೆಸ್ಟ್ ACC ಏರ್ ಟ್ರಾಫಿಕ್ ಕಂಟ್ರೋಲ್, ಆಯ್ತಾ, ಅವ್ರಿಗೆ ಇದು ಲೊಕೇಶನ್ ಆಟೋಮ್ಯಾಟಿಕ್ ಆಗಿ ಅವ್ರಿಗೆ ಗೊತ್ತಾಗ್ಬಿಡ್ತದೆ ಈ ಲೊಕೇಶನ್ ಅಂತ. ಬಟ್ ಯಾವ ಕಾರಣಕ್ಕೆ ಆಗಿರೋದು ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗೋದಮ್ಮ. ಆಯ್ತಾ, ಸೊ ಮೇ ಡೇ ಇಸ್ ಅ ಜನರಲ್ ವರ್ಡ್. ಹೆಲ್ಪ್ ಅಂತ ಹೇಳ್ತಾರಲ್ಲ, ಜಸ್ಟ್ ಲೈಕ್ ದಟ್ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಮತ್ತೆ ಎಲ್ಲ ಪೈಲಟ್ಸ್ ಯಾವ ವಿಮಾನ ಅವರು ಇದು ಮಾಡಿಕೊಂಡು ಡಿಸ್ಟ್ರೆಸ್ ಅಲ್ಲಿ ಇದ್ರೆ ಅವರು ಕಾಲ್ ಸೈನ್ ಈ ತರ ಮೇ ಡೇ ಅಂತ ಹೇಳ್ತಾರೆ. ಆಮೇಲೆ ಎಷ್ಟು ಸೆಕೆಂಡ್ಸ್, 1 ಸೆಕೆಂಡ್ ಇರ್ಬೋದು, 2 ಸೆಕೆಂಡ್ ಇರ್ಬೋದು, 3 ಸೆಕೆಂಡ್ ಇರ್ಬೋದು, ಡಿಪೆಂಡಿಂಗ್ ಅಪಾನ್ ದ ಹೈಟ್. ಅವ್ರು ಇದಾದ್ಮೇಲೆ ಅಷ್ಟೇ ಮುಗೀತು. ಸೊ ಡೆಫಿನೆಟ್ ಆಗಿ ಏನಾಗಿದೆ ಅಂತ ಪ್ರಾಬ್ಲಮ್ ಅಂದ್ರೆ ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗೋದು. ಸರಿ, ಇತ್ತೀಚೆಗೆ ನಾವು ಗಮನಿಸಿದಂತೆ ಅಂದ್ರೆ ಹೆಚ್ಚಾಗಿ ಟೇಕ್ ಆಫ್ ಆಗ್ಬೇಕಾದ್ರೆ ಜೊತೆಗೆ ಲ್ಯಾಂಡಿಂಗ್ ಆಗ್ಬೇಕಾದ್ರೆ ಹೆಚ್ಚಿನ ಈ ರೀತಿ ದುರಂತಗಳು ಸಂಭವಿಸ್ತಾ ಇದೆ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತ? ಲ್ಯಾಂಡಿಂಗ್ ಅದು ಹೇಳಲಿಕ್ಕೆ ಆಗಲ್ಲಮ್ಮ. ಲ್ಯಾಂಡಿಂಗ್ ಅಲ್ಲಿ ಏನು ವೆದರ್, ಬ್ಯಾಡ್ ವೆದರ್, ಅವ್ರದ್ದು ಅಂಡರ್ ಕ್ಯಾರೇಜ್ ಅಂದ್ರೆ ಚಕ್ರ, ಆಯ್ತಾ, ಸಿಕ್ಕಾಕೊಂಡು ಇಟ್ ಇಸ್ ನಾಟ್ ವರ್ಕಿಂಗ್, ಅವ್ರ ಆಗತ್ತ. ಆಯ್ತಾ, ಸೊ ಆ ತರ. ಸರ್, ಇನ್ನೊಂದು ಪ್ರಶ್ನೆ ಸರ್, ಯಾಕಂದ್ರೆ ತುಂಬಾ ಜನ ಇದನ್ನ ಪ್ರತಿ ಬಾರಿ ಕೇಳ್ತಿರ್ತೇವೆ. ಯಾಕಂದ್ರೆ ನಮ್ಮಲ್ಲಿರುವಂತಹ ಫ್ಲೈಟ್ಗಳು ಕಂಪ್ಲೀಟ್ ಆಗಿ ಎಕ್ವಿಪ್ಡ್ ಆಗಿರಲ್ಲ. ಅದನ್ನ ಪದೇ ಪರಿಶೀಲನೆ ಮಾಡುವಂಥದ್ದಾಗಿರ್ಬೋದು, ಅದೆಲ್ಲ ಕರೆಕ್ಟ್ ಆಗಿರಲ್ಲ. ಏನಾದರೂ ಸ್ವಲ್ಪ ದುರಂತಗಳು ಬಂದರೂ ಕೂಡ ವಿದೇಶದಿಂದಲೇ ಕರೆಸಬೇಕು, ಅದನ್ನ ಚೆಕ್ ಮಾಡಿಸ್ಬೇಕು ಅನ್ನುವಂಥದ್ದಿದೆ. ಹೌದಾ ಅದು? ಕರೆಕ್ಟ್, ಅದೆಲ್ಲ ಇದೆ. ಬಟ್ ಈ ಏರ್ಕ್ರಾಫ್ಟ್ ಅಲ್ಲಿ ಎಲ್ಲ ಏರ್ಕ್ರಾಫ್ಟ್ ಅಲ್ಲಿ ಚೆಕ್ ಮಾಡಿದಾದ್ಮೇಲೆ ಬಹುಶಃ ಟೆಕ್ನಿಕಲ್ ರಿಪೋರ್ಟ್ ಅವ್ರು ಕೊಡ್ತಾರೆ ಫಿಟ್ ಟು ಫ್ಲೈ ಅಂತ. ಆಯ್ತಾ, ಮತ್ತೆ ಏನ್ ಕಾರಣಕ್ಕೆ ಆಗಿರೋದು ಅದು ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗೋದು. ಅದಕ್ಕೆ ಮುಂಚೆ ಯಾರು ಏನ್ ಹೇಳಲಿಕ್ಕೆಲ್ಲ, ಎಲ್ಲ ಸ್ಪೆಕ್ಯುಲೇಟಿವ್. ಈ ತರ ಆಗಿರೋದು, ಆ ತರ ಆಗಿರೋದು ಅಂತ. ಆಯ್ತಾ, ಸೊ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಗುಜರಾತ್ ಅಲ್ಲಿ ಏರ್ ಇಂಡಿಯಾ ಫ್ಲೈಟ್ ಕ್ರಾಶ್ ಆಗಿರೋದು, ಅದು ಇನ್ವೆಸ್ಟಿಗೇಷನ್ ರಿಪೋರ್ಟ್ 1 ತಿಂಗಳಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ಅಂತ ಕೊಟ್ಟಿದ್ದಾರೆ. ಬಟ್ ಆಕ್ಚುಯಲ್ ಇನ್ಫಾರ್ಮೇಶನ್ ಯಾಕಾಗಿರೋದು ಮ್ಯಾನುಫ್ಯಾಕ್ಚರರ್ಸ್ ಅವರು ಮಾಡ್ಕೊಂಡು ಅವರು ಸೆಕೆಂಡ್ ಮಾಡ್ಕೊಂಡು ಹೇಳ್ಬೋದು ಪ್ರಾಬಬಿಲಿಟಿ. ಸೊ ಡೆಫಿನೆಟ್ ಆಗಿ ಯಾರು ಹೇಳಿಕ್ಕಾಗಲ್ಲ. ಯಾಕಂದ್ರೆ ಮನುಷ್ಯನ್ ತಪ್ಪಿದಾದ್ಮೇಲೆ ಬ್ಲಾಕ್ ಬಾಕ್ಸ್ ಅಲ್ಲಿ ಜನರಲ್ ಬ್ಲಾಕ್ ಬಾಕ್ಸ್ ಅಂತ ಇರ್ತದೆ. ಆಯ್ತಾ,
ಅದೇ ವಾಯ್ಸ್ ರೆಕಾರ್ಡರ್ ಎಲ್ಲ ಇರ್ತದೆ. ಸೊ ಅದರಲ್ಲಿ ಜನರಲ್ ಆಗಿ ಏನಾಗಿದೆ ಅಂತ ಇದು ಕಾರಣ ಯಾವುದು ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗೋದು. ಅದಕ್ಕೆ ಮುಂಚೆ ಏನ್ ಹೇಳಲಿಕ್ಕಾಗಲ್ಲಮ್ಮ. ಸರ್, ಈಗ 8:30 ಸರಿ ಸುಮಾರಿಗೆ ಅವರು ಒಂದು ಸರಿ ಲ್ಯಾಂಡಿಂಗ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅದ್ರ ಸಾಧ್ಯ ಆಗುದಿಲ್ಲ, ಮತ್ತೆ 8:45 ಮಾಡ್ತಾರೆ. ಆ ಅಂತರತೆಯಲ್ಲಿ ಏನಾದ್ರೂ ಪಾರಾಗಬಹುದಾದಂತ ಚಾನ್ಸಸ್ಗಳಿತ್ತಾ? ಅದೇ ನಾನು ಹೇಳೋದು, ಹೇಳಿಕ್ಕಾಗಲ್ಲ ಆಯ್ತಾ. ಟೈಮಿಂಗ್ಸ್ ಯಾವ ಲ್ಯಾಂಡಿಂಗ್ ಅಲ್ಲಿ ಏನಾಗಿತ್ತು ಏನಂತ ಏನು ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗೋದು ಆಯ್ತಾ. ಇಮಿಡಿಯೇಟ್ ಆಗಿ ಯಾರು ಏನ್ ಹೇಳಲಿಕ್ಕಾಗಲ್ಲ. ಇವಾಗ ಬೆಳಿಗ್ಗೆ ಆಗಿರೋದು ಆಯ್ತಾ, ತಕ್ಷಣ ಎಷ್ಟು ಏರ್ಕ್ರಾಫ್ಟ್ ಎಷ್ಟಿದೆ, ಅದು ಬರ್ನ್ಔಟ್ ಆಗಿದೆಯಾ ಕಂಪ್ಲೀಟ್ಲಿ ಆಯ್ತಾ, ಏನಾಗಿದೆ ಆವಾಗ ಗೊತ್ತಾಗ್ತದೆ. ಸರ್, ನಾವು ಈ ಹಿಂದೆ ಪ್ರಕರಣಗಳನ್ನ ಗಮನಿಸ್ಕೊಂಡು ಹೋಗ್ತಾ ಹೋದ್ರೆ ಸರ್, 1980ರಲ್ಲೂ ಕೂಡ ಇಂದಿರಾ ಗಾಂಧಿ ಪುತ್ರ ಸಂಜಯ್ ಗಾಂಧಿ ಅವರು ಕೂಡ ಇದೇ ರೀತಿ ದುರಂತ ಅಂತ್ಯಗೊಳ್ತಾರೆ. 2001ರಲ್ಲಿ ಮಾಧವರಾವ್ ಸಿಂಧಿಯಾದವರು ಆ ಸಂದರ್ಭದಲ್ಲೂ ಕೂಡ ಅದೇ ರೀತಿ ಆಯಿತು. ಇತ್ತೀಚೆಗೆ ನಾವು ಗಮನಿಸೋದಾದ್ರೆ 2025ರಲ್ಲಿ ಅಹಮದಾಬಾದ್ನಲ್ಲಿ ವಿಜಯ್ ರೂಪಾನಿ ಅವರು ತೀರ್ಕೊಳ್ತಾರೆ, ಆಗ್ಲೂ ಕೂಡ ಇದೇ ರೀತಿ ಆಗುತ್ತೆ. ಅಂದ್ರೆ ಈ ಎಲ್ಲಾ ಪ್ರಕರಣಗಳನ್ನ ನಾವು ನೋಡ್ತಾ ಹೋದ್ರೆ ಎಲ್ಲೂ ಕೂಡ ಬದುಕುಳಿಯೋದು ಕಷ್ಟ ಸಾಧ್ಯ ಆಗಿದೆ. ಇದು ವೆರಿ 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 ಸ್ಕೇಟ್ ಅಮ್ಮ. ಅದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಆದ್ಮೇಲೆ ಗೊತ್ತಾಗೋದು ಯಾವ ಕಾರಣಕ್ಕೆ. ಅದು 1 ತಿಂಗಳು ತಗೊಳ್ತದೋ 2 ತಿಂಗಳು ತಗೊಳ್ತೋ, ಡಿಪೆಂಡಿಂಗ್ ಅಪಾನ್ ಆಯ್ತಾ ಟೆಕ್ನಿಕಲ್ ಅನಾಲಿಸಿಸ್. ಒಂದು ವಾಯ್ಸ್ ರೆಕಾರ್ಡರು, ಒಂದು ಬ್ಲಾಕ್ ಬಾಕ್ಸ್, ಮತ್ತೆ ಏರ್ಕ್ರಾಫ್ಟ್ ಕ್ರಾಶ್ ಆದ್ಮೇಲೆ ಫುಲ್ಲಿ ಬರ್ನ್ಸ್ ಔಟ್ ಆದ್ರೆ ತುಂಬಾ ಕಷ್ಟ. ಪ್ರಾಬಬಿಲಿಟಿ ಈ ತರ ಆಗಿರ್ಬೋದು ಆ ತರ ಆಗಿರ್ಬೋದು ಅಂತ ಇದು, ಬಟ್ ಡೆಫಿನೆಟ್ ಆಗಿ ಕನ್ಕ್ಲೂಸಿವ್ ಎವಿಡೆನ್ಸ್ ಹೇಳಲಿಕ್ಕಾಗಲ್ಲ. ಈ ಫಿಟ್ ಟು ಫ್ಲೈ ಅಂತ ಅಂದ್ಬಿಟ್ಟು ಸರ್ಟಿಫೈಡ್ ಆಗಿದ್ರೂ ಕೂಡ ಈ ರೀತಿ ಏನಿರಬಹುದು ಅಂತ ಅನ್ಸುತ್ತೆ ಸರ್ ನಿಮ್ಗೆ, ನೀವು ಗಮನಿಸ್ತಾ ಬಂದಂತೆ, ನಿಮ್ಮ ಒಂದು ಸರ್ವಿಸ್ ಅಲ್ಲಿ ನೋಡ್ತಾ ಬಂದಂತೆ? ಸ್ವಲ್ಪ ನಾನು ಕೊಡಗಿನಲ್ಲಿ ಇದ್ದೀನಮ್ಮ, ನಾವು ತೋಟದಲ್ಲಿ ಇದ್ದೀವಿ ಆಯ್ತಾ, ಸ್ವಲ್ಪ ತುಂಬಾ ಬಿಸಿ. ಓಕೆ 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 ಥ್ಯಾಂಕ್ ಯು ಸರ್ ಟಿವಿ ನೈನೊಂದಿಗೆ ಮಾತನಾಡೋದಕ್ಕಾಗಿ. ಅಣ್ಣಪ್ಪ ಅವರು ಈಗಷ್ಟೇ ವಿಂಗ್ ಕಮಾಂಡರ್ ಆಗಿದ್ದಂಥವ್ರು ಮಾತನಾಡಿದ್ರು ನಮ್ಮ ಜೊತೆ. ಯಾವ ರೀತಿ ಈ ರೀತಿ ವಿಮಾನಗಳು ದುರಂತ ಸಂಭವಿಸಿದಂಥ ಸಂದರ್ಭದಲ್ಲಿ ಫಿಟ್ ಟು ಫ್ಲೈ ಅಂತ ಸರ್ಟಿಫೈಡ್ ಆಗಿನೇ ಈ ರೀತಿ ಹಾರೋದಕ್ಕೆ ಸಾಧ್ಯ ಹೊರತು ಮುಂಚಿನ ಹಾರೋದಕ್ಕೆ ಸಾಧ್ಯ ಇಲ್ಲ, ಸರ್ಟಿಫೈಡ್ ಮಾಡಿನೇ ಈ ರೀತಿ ಹಾರ್ತಾರೆ. ಆದರೆ ಸಾಕಷ್ಟು ಸಮಸ್ಯೆಗಳು ಕೂಡ ಬಂದುಡುತ್ತೆ ಅಂತ ಹೇಳಿದ್ದಾರೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.